ಸಂಪುಟ ವಿಸ್ತರಣೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಂಪುಟಕ್ಕೆ ಸೇರ್ಪಡೆಯಾಗಲಿಕ್ಕೆ ಅನೇಕ ಜನ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ. 20 ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಜನ ಈಗ ಆಕಾಂಕ್ಷಿಗಳಿದ್ದಾರೆ. ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸಂಪುಟ ವಿಸ್ತರಣೆ ಈಗ ಸಾಕಷ್ಟು ಯಾರಿಗೆ ಇನ್ನಾಗ್ತಾರೆ, ಯಾರು ಡಿ ಕೆ ಸಂಪುಟಕ್ಕೆ ಸೇರ್ತಾರೆ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದ್ದಾವೆ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ಭರ್ಜರಿ ಲಾಬಿಯನ್ನೇ ಈಗ ನಡೆಸಿದ್ದಾರೆ. ಜಾತಿ ಅಲ್ಲ, ನಿಷ್ಠೆಗೆ ಬೆಲೆ ಕೊಡಿ, ಇದು ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಅನೇಕ ಶಾಸಕರು ಜಾತಿ ಪ್ರಾಮಾಣಿಕದ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಪಕ್ಷದ ಸೇವೆ ತ್ಯಾಗವೇ ಮಾನದಂಡವಾಗಬೇಕು ಅಂತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ನಾನು ಪಕ್ಷಕ್ಕೆ 100% ನಿಷ್ಠ ಅಂತ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಜಾತಿಗಿಂತ ಪ್ರಾಮಾಣಿಕತೆಗೆ ಆದ್ಯತೆಯನ್ನು ಕೊಡಬೇಕು ಅಂತ ಅಶೋಕ್ ಪಟ್ಟಣ್ ಈ ಹಿಂದೆನೂ ಕೂಡ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ನಡೀತಾ ಇತ್ತು. ಅಶೋಕ್ ಪಟ್ಟಣ್ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ, ಹೀಗೆ ಅನೇಕ ಜನ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು 4-5 ಬಾರಿ ಗೆದ್ದವರು ಒಂದು ವಿಧಾನಸೌಧದಲ್ಲೇ ಮೀಟಿಂಗನ್ನು ಮಾಡಿದರು. ಸಮಾನ ಮನಸ್ಕರ ಮೀಟಿಂಗನ್ನು ಮಾಡಿ ಆ ಮೀಟಿಂಗಿನ ಸಾರಾಂಶ ಏನಿತ್ತಲ್ಲ ಎಲ್ಲ ಸಾರಾಂಶವನ್ನು ಹೈಕಮಾಂಡ್ ಮುಂದೆ ಇಟ್ಟರು. ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು, ಪಕ್ಷದ ಸೇವೆ ತ್ಯಾಗವೇ ಮಾನದಂಡವನ್ನಾಗಿ ಮಾಡಿ, ಜಾತಿಯನ್ನು ಎಳೆದು ತರೋದು ಬೇಡ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಯಾರು ಪಕ್ಷಕ್ಕೆ ನಿಷ್ಠೆಯಿಂದ ನಡ್ಕೊಂಡಿರ್ತಾರೆ ಅಂಥವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಅಶೋಕ್ ಪಟ್ಟಣ್ ಇದೇನು ಇವತ್ತಂತಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ ಕರ್ಕೊಂಡು ಬಂದಿರುವಂತಹ ಲಕ್ಷ್ಮಣ್ ಸವದಿ ಇರ್ಬೋದು, ಶಿವಲಿಂಗೇಗೌಡರು, ಹೀಗೆ ಸಾಕಷ್ಟು ಜನ BJP ಮತ್ತು JDSನಿಂದ ಬಂದವರಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಹೊಸಬರು ಇದ್ದಾರೆ. 5-6 ಬಾರಿ ಗೆದ್ದಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರಿದ್ದಾರೆ. ಈ ಹಿರಿಯ ಶಾಸಕರು ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ರಲ್ಲ ಅವರೆಲ್ಲ ಈಗ ಮಾಜಿ ಆಗಿದ್ದಾರೆ. ಅಲ್ಲಿ ಬಹಳ ಮುಖ್ಯವಾಗಿ ಯಾರಿಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರಿಗೆ ಎಗೇನ್ ಮಂತ್ರಿ ಸ್ಥಾನ ಸಿಗುತ್ತೆ. ಯಾಕಂದರೆ ಈಗ 13 ಜನ ಈಗ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟರೆ ಮತ್ತೆಲ್ಲ ಹಳೆ ಮುಖಗಳೇ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರು, ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ಟು ಈಗ ಹೊಸ ಮುಖಗಳಿಗೂ ಅವಕಾಶ ಕೊಡಬೇಕು. ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ರಲ್ಲ ಅವರಿಗೂ ಅವಕಾಶ ಕೊಡಬೇಕು. ಬೇರೆ ಬೇರೆ ಪಕ್ಷದಿಂದ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದ್ರಲ್ಲ ಅವರಿಗೂ ಅವಕಾಶ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ಈಗ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದ್ದಾರೆ. ಅಲ್ಲೂ ಕೂಡ ವೇಣುಗೋಪಾಲ್ ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಒಂದು ಸಭೆಯಾಗಿದೆ. ಈ ಏನೇ ಸಭೆಗಳನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿಯವರು ಫೈನಲ್ ಮಾಡೋದು, ಸೋನಿಯಾ ಗಾಂಧಿಯವರು ಫೈನಲ್ ಮಾಡೋದು. ಇವತ್ತು ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ಆಗಿದೆ. ಫೈನಲಿ ರಾಹುಲ್ ಗಾಂಧಿಯವರು ಯಾರನ್ನ ಸೂಚಿಸ್ತಾರೆ ಅವರಿಗಂತೂ 100% DK ಸಂಪುಟಕ್ಕೆ ಸೇರ್ಪಡೆಯಾಗಲಿಕ್ಕೆ ಅವಕಾಶ ಇದೆ. ಈಗ ಎಷ್ಟೇ ಚರ್ಚೆಗಳನ್ನು ಮಾಡಿದರೂ ಕೂಡ, ಎಷ್ಟೇ ಇವರು ಇವತ್ತು ಸಭೆಗಳನ್ನು ಮಾಡಿದರೂ ಕೂಡ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಇವಾಗ ಸಂಪುಟಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ. ಈಗ ಜಾತಿ ಆಧಾರದ ಮೇಲೆ DK ಶಿವಕುಮಾರ್ ಸೇರಿದಂತೆ 12 ಜನ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಒಕ್ಕಲಿಗ, ಲಿಂಗಾಯತ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಕ್ರಿಶ್ಚಿಯನ್, ಲಿಂಗಾಯತ, ಹೀಗೆ ಅನೇಕ ಜಾತಿಯ ಆಧಾರದ ಮೇಲೇ ಒಟ್ಟು 13 ಜನ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಈಗ ಸಮುದಾಯವಾರು ನೋಡಬೇಕಾಗುತ್ತೆ.
ಜಾತಿವಾರನ್ನೇ ಇಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ತರಲಿಕ್ಕಾಗಲ್ಲ, ಕ್ಷೇತ್ರವಾರು ಕೂಡ ನೋಡಬೇಕಾಗ್ತದೆ. ಈಗ ಅಶೋಕ್ ಪಟ್ಟಣ್ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಇಲ್ಲಿ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಜಾತಿ ಆಧಾರದ ಮೇಲೆ ಕೊಡೋದು ಬೇಡ, ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಯಾರು ಕೆಲಸ ಮಾಡಿರ್ತಾರೆ, ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡಿರ್ತಾರೆ ಅಂಥವ್ರಿಗೊಂದು ಅವಕಾಶ ಕೊಡಿ, ನಿಷ್ಠೆಗೆ ನೀವು ಬೆಲೆ ಕೊಡಬೇಕು ಅಂತ ಹೈಕಮಾಂಡ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಅಶೋಕ್ ಪಟ್ಟಣ್ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ದೆಹಲಿ ಅಂಗಳಕ್ಕೆ ಹೋಗಿದ್ರು, ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ರು, ದೆಹಲಿ ನಾಯಕರ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ರು. ಅದಾದಮೇಲೆ ಈ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರ ಒಂದು ಅಸಮಾಧಾನ ಏನಿದೆ ಗೊತ್ತಾ? ಶಾಸಕರ ಮಾತನ್ನ ಸಚಿವರು ಕೇಳಲ್ಲ, ಶಾಸಕರು ಸಚಿವರಿಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಲ್ಲ, ನಮ್ಮ ಮಾತುಗಳನ್ನೇ ಸಚಿವರು ಕೇಳಲ್ಲ ಅಂದರೆ ಜನಸಾಮಾನ್ಯರ ಪ್ರಶ್ನೆಗಳಿಗೆ, ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಸ್ವಪಕ್ಷದ ಸಚಿವರ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡಿ, ಯಾರು ಸೋಂಬೇರಿತನ ಮಾಡ್ತಾರೆ, ನಿರ್ಲಕ್ಷ್ಯತನವನ್ನು ಮಾಡ್ತಾರೆ, ಸಚಿವರು ಶಾಸಕರಿಗೇನೆ ಬೆಲೆ ಕೊಡಲ್ಲ ಅಂಥವ್ರನ್ನ ಇಮಿಡಿಯೇಟಾಗಿ ತೆಗೆದು ಹಾಕ್ಬಿಡಿ, ನಮಗೆ ಅವಕಾಶ ಕೊಡಿ ಅಂತಲೂ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಜಾತಿಗಿಂತನೂ ನಿಷ್ಠೆ ಮುಖ್ಯ, ಪ್ರಾಮಾಣಿಕತೆ ಮುಖ್ಯ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ನಮಗೊಂದು ಅವಕಾಶ ಕೊಡಬೇಕು ಅಂತ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಇರ್ಬೋದು, ಶಿವಲಿಂಗೇಗೌಡರು ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಹೀಗೆ ಸಾಕಷ್ಟು ಜನ ಈಗ ಅವಕಾಶಕ್ಕೋಸ್ಕರ ಈಗ ಕಾಯ್ತಾ ಇದ್ದಾರೆ. 20 ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಜನ ಈಗ ಲಾಬಿಯನ್ನು ಮಾಡ್ತಾ ಇರುವಂಥದ್ದು ಭಾಳ ಕುತೂಹಲಕಾರಿಯಾದಂಥ ಸಂಗತಿ. ಜೊತೆಗೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹಳೆ ಮೈಸೂರು ಭಾಗದ ಅನೇಕ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಪಕ್ಷದ ಒಂದು ಶಿಸ್ತನ್ನು ಉಲ್ಲಂಘಿಸಿ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದರಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇರ್ಬೋದು, ಮಾಗಡಿ ಶಾಸಕ ಬಾಲಕೃಷ್ಣ ಇರ್ಬೋದು, ಕುಣಿಗಲ್ ಶಾಸಕ ರಂಗನಾಥ್ ಇರ್ಬೋದು, ಹೀಗೆ ಅನೇಕ ಜನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಬಹಿರಂಗವಾಗಿ ಹೇಳ್ತಾ ಇದ್ರಲ್ಲ. ಹಾಗಾಗಿ ಅವರಿಗೇನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಒಂದು ದೊಡ್ಡ ಕುತೂಹಲವೇ.